ನಮಸ್ಕಾರ ಸ್ನೇಹಿತರೆ, ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇದು ನಾನು ನಿಮಗೆ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿ, ನಾಟ್ ಎನ್ ಇಕ್ವಿಟಿ, ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿ ಈ ಒಂದು ವೀಕಲ್ಲಿ 2nd ಮಾರ್ಚ್ ಟು 6th ಮಾರ್ಚ್ ವರೆಗೂ ಯಾವ ರೀತಿ ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಬಹುದು ಸಮರಿ ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸ್ R1.0 ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನಮ್ಮ ಈ ಒಂದು ಸ್ಟ್ರಾಟಜಿ ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿ ಸ್ನೇಹಿತರೆ. ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ನಿಮಗೆ 4 ರಿಂದ 5 ಅಥವಾ ಮ್ಯಾಕ್ಸಿಮಮ್ ನಿಮಗೆ 6 ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೈ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಇದು ಅದೇ ರೀತಿಯಾಗಿರುತ್ತೆ. ಈ ಒಂದು ವೀಕ್ ಅಲ್ಲಿ ನಿಮಗೆ 2nd ಮಾರ್ಚ್ ಮಂಡೇ ಟು ಫ್ರೈಡೆ 2 ಮಾರ್ಚ್ 2026 6 ಮಾರ್ಚ್ 2026 ವರೆಗೂ ಈ ಒಂದು ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಅನ್ನ ನೋಡೋಣ ಸ್ನೇಹಿತರೆ. ನೋಡಿ, ಡಿಪ್ಲಾಯ್ಡ್ 7th January 2026. Execution type live auto. In this trade trial algo trading platform, live auto means real trading friends, not a paper trading. So real trading friends, live auto ಅಂದ್ರೆ trade trial algo trading platform ಅಲ್ಲಿ real trading friends. ಬ್ರೋಕರ್ ನೋಡಿ ಅಲೈನ್ಸ್ ಬ್ಲೂ V12 ಇವರು ಡಿಪ್ಲಾಯ್ ಮಾಡಿದ್ದಾರೆ. ಕ್ಯಾಪಿಟಲ್ 3 lakh. ಏನಕ್ಕೆ ಇವರು 2 lakh ಅಲ್ಲಿ ಡಿಪ್ಲಾಯ್ ಮಾಡಿದ್ರೆ ಅದಕ್ಕೋಸ್ಕರ ಕ್ಯಾಪಿಟಲ್ ರಿಕ್ವೈರ್ಡ್ ಕ್ಯಾಪಿಟಲ್ 3 lakhs ಸ್ನೇಹಿತರೆ. ಮಲ್ಟಿಪ್ಲೈಯರ್ ನೋಡಿ 2x. In this trade trial algo trading platform, 1x means 1 lakh, 2x means 2 lakh. ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕ್ ನಾನು ನಿಮಗೆ ಅಪ್ಡೇಟ್ಸ್ ಅನ್ನ ಮಾಡಿದ್ದೇನೆ. ಫಾರ್ 1 ಸ್ಟಾಕಿಗೆ ನಿಮಗೆ 1000 rupees ಸ್ಟಾಪ್ ಲಾಸ್ ಇರುತ್ತೆ, ಹಾಗೂ ಫಾರ್ 1 ಸ್ಟಾಕಿಗೆ 2500 rupees ಟಾರ್ಗೆಟ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಪರ್ ಡೇ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 5000 rupees ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇರುತ್ತೆ, ಹಾಗೂ 10,000 rupees ಮ್ಯಾಕ್ಸಿಮಮ್ ಟಾರ್ಗೆಟ್ ಇರುತ್ತೆ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ. ನೋಡಿ, ನಿಮಗೆ ಮಂಡೇ 2nd ಮಾರ್ಚ್ಗೆ ಯಾವ ರೀತಿ ನಮ್ಮ ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ನೋಡೋಣ ಸ್ನೇಹಿತರೆ. ನೋಡಿ, 2nd ಮಾರ್ಚ್ಗೆ JSW ಸ್ಟೀಲ್ ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ ಟ್ರೆಂಡ್ ಅಲ್ಲಿ ಬೈ ಆದಾಗ SL8 ಆಗಿದೆ ಸ್ನೇಹಿತರೆ. 1225 ರೂಪಾಯಿ ನಿಮಗೆ ಲಾಸ್ ಆಗಿದೆ, SL8 ಆಗಿದೆ. ಸ್ಲೀಪೇಜಸ್ ಕಾರಣದಿಂದ ನಿಮಗೆ ಆಕ್ಚುಯಲ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 2000, ಬಟ್ ಸ್ಲೀಪೇಜಸ್ ಕಾರಣದಿಂದ 1215 ರೂಪಾಯಿ ನಿಮಗೆ ಲಾಸ್ ಆಗಿರುತ್ತೆ JSW ಸ್ಟೀಲ್ ಅಲ್ಲಿ. ನೆಕ್ಸ್ಟ್ ನೋಡಿ, ನಿಮಗೆ ಹಿಂದಾಲದಲ್ಲಿ ನೋಡಿ ಅದು ಕೂಡ ನಿಮಗೆ SL8 ಆಗಿದೆ, 1890 ರೂಪಾಯಿ ನಿಮಗೆ ಲಾಸ್ ಆಗಿದೆ ಅಪ್ ಟ್ರೆಂಡ್ ಅಂತ ತಗೊಂಡಾಗ. LT ಅಲ್ಲಿ ನೋಡಿ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ತಗೊಂಡಿದೆ, 10 ಗಂಟೆ 7 ನಿಮಿಷಕ್ಕೆ ಎಂಟ್ರಿ ಬಂದಾಗ 3668 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಮಾಡಿದೆ ಸ್ನೇಹಿತರೆ. ದಟ್ ಮೀನ್ಸ್ ಟಾರ್ಗೆಟ್ ಹಿಟ್ ಆಗಿದೆ. ಸ್ಲೀಪೇಜಸ್ ಕಾರಣದಿಂದ ನಿಮಗೆ 3668 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನ ಬುಕ್ ಮಾಡಿರುತ್ತೆ. ಆಕ್ಚುಯಲ್ ಟಾರ್ಗೆಟ್ ಬಂದ್ಬಿಟ್ಟು 5000, ಬಟ್ ಸ್ಲೀಪೇಜಸ್ ಕಾರಣದಿಂದ ನಿಮಗೆ 3668 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. LT ಅಲ್ಲಿ ಅದಾನಿ ಪೋರ್ಟ್ಸ್ ಅಲ್ಲಿ ನೋಡಿ ನಿಮಗೆ 12 ಗಂಟೆ 23 ನಿಮಿಷಕ್ಕೆ ಎಂಟ್ರಿ ಬಂದು 12 ಗಂಟೆ 40 ನಿಮಿಷಕ್ಕೆ ಎಕ್ಸಿಟ್ ಆಯ್ತು. ಈ ತರ ಆದಾಗ 5605 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯ್ತು. ದಟ್ ಮೀನ್ಸ್ ಟಾರ್ಗೆಟ್ ಹಿಟ್ ಆಯ್ತು ಸ್ನೇಹಿತರೆ. ಓವರ್ ನೋಡಿ ಆನ್ 2nd ಮಾರ್ಚ್ ಮಂಡೇ ನಿಮಗೆ 4 ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ. ದಿಸ್ ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 4 ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ JSW ಸ್ಟೀಲ್ ಮತ್ತು ಹಿಂದಾಲದಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆದಾಗ ನಿಮಗೆ SL8 ಆಗಿರುತ್ತೆ. LT ಮತ್ತು ಅದಾನಿ ಪೋರ್ಟ್ಸ್ ಅಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆದಾಗ ನಿಮಗೆ ಈ ಒಂದು 2 ಸ್ಟಾಕ್ಸ್ ಅಲ್ಲಿ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ. ಓವರ್ 2nd ಮಾರ್ಚ್ಗೆ ನಿಮಗೆ 4 ಸ್ಟಾಕ್ಸ್ ಅಲ್ಲಿ 2 ಸ್ಟಾಕ್ಸ್ ನಿಮಗೆ SL8 ಆಗಿದೆ, 2 ಸ್ಟಾಕ್ಸ್ ನಿಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಸ್ನೇಹಿತರೆ. ಓವರ್ ನೋಡಿ 2nd ಮಾರ್ಚ್ಗೆ 6168 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನು ಬುಕ್ ಮಾಡಿದೆ ಸ್ನೇಹಿತರೆ. 6168 ರೂಪೀಸ್ ಪ್ರಾಫಿಟ್ ಬುಕ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನಿಮಗೆ ಟ್ಯೂಸ್ಡೇ ಹಾಲಿಡೇ ಇತ್ತು ಸ್ನೇಹಿತರೆ. ಹೋಳಿ ಹಬ್ಬದ ಪ್ರಯುಕ್ತ ಟ್ಯೂಸ್ಡೇ ನಿಮಗೆ ಹಾಲಿಡೇ ಇತ್ತು 3rd ಮಾರ್ಚ್ಗೆ. ನೆಕ್ಸ್ಟ್ ನೋಡಿ, ನಿಮಗೆ 4th ಮಾರ್ಚ್ಗೆ 4 ಮಾರ್ಚ್ಗೆ ನೋಡಿ ಇಲ್ಲಿ SL ಟೆಕ್ ಅಲ್ಲಿ ನಿಮಗೆ SL8 ಆಗಿದೆ, 2640 ರೂಪಾಯಿ ನಿಮಗೆ SL8 ಆಗಿದೆ. ಟಾಟಾ ಸ್ಟೀಲ್ ಅಲ್ಲಿ ಕೂಡ 3300 ರೂಪಾಯಿ ನಿಮಗೆ ಲಾಸ್ ಆಗಿದೆ, SL8 ಆಗಿದೆ. JSW ಸ್ಟೀಲ್ ಅಲ್ಲಿ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ, 5224 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ, ಟಾರ್ಗೆಟ್ ಹಿಟ್ ಆಗಿದೆ. ನೆಕ್ಸ್ಟ್ ಇನ್ಫೋದಲ್ಲಿ ನಿಮಗೆ SL8 ಆಗಿದೆ, 2040 ರೂಪಾಯಿ ನಿಮಗೆ SL8 ಆಗಿದೆ. ಓವರ್ ಆಲ್ 4th ಮಾರ್ಚ್ಗೆ ಏನಾಗಿದೆ ನೋಡಿ, ವೆಡ್ನೆಸ್ಡೇ 3 ಸ್ಟಾಕ್ಸ್ ನಿಮಗೆ SL8 ಆಗಿ 1 ಸ್ಟಾಕ್ ಮಾತ್ರ ಟಾರ್ಗೆಟ್ ಹಿಟ್ ಆಗಿದೆ ಸ್ನೇಹಿತರೆ. SL ಟೆಕ್, ಟಾಟಾ ಸ್ಟೀಲ್ ಅಂಡ್ ಇನ್ಫೋಸಿಸ್ ಈ 3 ಸ್ಟಾಕ್ಸ್ ನಿಮಗೆ SL8 ಆಗಿದೆ, JSW ಸ್ಟೀಲ್ ಮಾತ್ರ ಟಾರ್ಗೆಟ್ ಹಿಟ್ ಆಗಿದೆ. ಈ ತರ ಆದಾಗ ಓವರ್ ಆಲ್ ನಿಮಗೆ 4th ಮಾರ್ಚ್ಗೆ 2762 ರೂಪಾಯಿ ನಿಮಗೆ ಲಾಸ್ ಆಗಿದೆ ಇನ್ ದಿಸ್ ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ. ನೆಕ್ಸ್ಟ್ ನೋಡಿ, ನಿಮಗೆ ನಿನ್ನೆ ದಿನ ನೋಡಿ ಓವರ್ ಆಲ್ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ ನಿಫ್ಟಿ 50 ಸ್ಟಾಕ್ಸ್ ಲಿಸ್ಟ್ ಅಲ್ಲಿ. ಆ ರೀತಿ ಆದಾಗ ಓನ್ಲಿ 1 ಸ್ಟಾಕ್ ಅಲ್ಲಿ ಮಾತ್ರ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ. ನೋಡಿ, ಕೋಲ್ ಇಂಡಿಯಾದಲ್ಲಿ ಮಾತ್ರ ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ, 5535 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ, ಟಾರ್ಗೆಟ್ ಹಿಟ್ ಆಗಿದೆ. ಓನ್ಲಿ 1 ಸ್ಟಾಕ್ ಅಲ್ಲಿ ನಿಮಗೆ ನಿನ್ನೆ ದಿನ ಟಾರ್ಗೆಟ್ ಹಿಟ್ ಆಗಿ ಇನ್ನು ಉಳಿದ ನೋಡಿ 3 ಸ್ಟಾಕ್ಸ್ ಅಲ್ಲಿ ನಿಮಗೆ SL8 ಆಗಿದೆ ಸ್ನೇಹಿತರೆ. ITC ಅಲ್ಲಿ ಕೂಡ ನಿಮಗೆ 2080 ರೂಪಾಯಿ ನಿಮಗೆ ಲಾಸ್ ಆಗಿದೆ, ಅಂದ್ರೆ
ಎಸ್ ಎಲ್ ಇಟ್ ಆಗಿದೆ. ಗ್ರಾಸಿಮ್ ಅಲ್ಲಿ ಕೂಡ ನಿಮಗೆ ಎಸ್ ಎಲ್ ಇಟ್ ಆಗಿದೆ ಸ್ನೇಹಿತರೆ. ಡೌನ್ ಟ್ರೆಂಡ್ ಅಂತ ತಗೊಂಡಾಗ HDFC ಲೈಫ್ ಅಲ್ಲಿ ಕೂಡ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿದೆ. ಈ ತರ ಆದಾಗ ಈ ಮೂರು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿಯಲ್ಲಿ ಈ ಮೂರು ನೋಡಿ ITC, ಗ್ರಾಸಿಮ್, HDFC ಲೈಫ್ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ತಗೊಂಡಾಗ ನಿಮಗೆ ಈ ಮೂರು ಸ್ಟಾಕ್ ನಿಮಗೆ ಎಸ್ ಎಲ್ ಇಟ್ ಆಗಿದೆ. ಅಪ್ ಟ್ರೆಂಡ್ ಅಲ್ಲಿ ಕೋಲ್ ಇಂಡಿಯಾದಲ್ಲಿ ಅಪ್ ಟ್ರೆಂಡ್ ಅಲ್ಲಿ ತಗೊಂಡಾಗ ನಿಮಗೆ ಟಾರ್ಗೆಟ್ ಇಟ್ ಆಗಿದೆ. ಓವರ್ ಆಲ್ ಇನ್ನೇ ದಿನ 5th ಮಾರ್ಚ್ ಏನಾಗಿದೆ 4 ಸ್ಟಾಕ್ಸ್ ಅಲ್ಲಿ ನಿಮಗೆ 3 ಸ್ಟಾಕ್ಸ್ ಎಸ್ ಎಲ್ ಇಟ್ ಆಗಿ 1 ಸ್ಟಾಕ್ ಮಾತ್ರ ನಿಮಗೆ ಟಾರ್ಗೆಟ್ ಇಟ್ ಆಗಿದೆ ಸ್ನೇಹಿತರೆ. ಈ ತರ ಆದಾಗ 5th ಮಾರ್ಚ್ಗೆ ಓವರ್ ಆಲ್ 1725 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ನಿಮಗೆ ಹಿಂದೆ ನೋಡೋಣ. ಹಿಂದೆ ನೋಡಿ ನಿಮಗೆ ನಿಫ್ಟಿ 50 ಸ್ಟಾಕ್ಸ್ ಲಿಸ್ಟ್ ಅಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಈ ತರ ಆದಾಗ ನೋಡಿ ಓನ್ಲಿ 1 ಸ್ಟಾಕ್ ಅಲ್ಲಿ ಸೇಮ್ ಹಿಂದೆ ಕೂಡ ನಿಮಗೆ ಸೇಮ್ 1 ಸ್ಟಾಕ್ ಅಲ್ಲಿ ಮಾತ್ರ ಟಾರ್ಗೆಟ್ ಇಟ್ ಆಗಿದೆ. ಇಲ್ಲಿ ನೋಡಿ ನಿನ್ನೆ ದಿನಾನು ನಿಮಗೆ ಸೇಮ್ ಆಸ್ ಇಟ್ ಇಸ್ ಓನ್ಲಿ ಒನ್ ಸ್ಟಾಕ್ ಅಲ್ಲಿ ಮಾತ್ರ ಟಾರ್ಗೆಟ್ ಇಟ್ ಆಗಿ 3 ಸ್ಟಾಕ್ಸ್ ಅಲ್ಲಿ ಎಸ್ ಎಲ್ ಇಟ್ ಆಗಿದೆ. ಇಂದು ಕೂಡ ನೋಡಿ ನಿಮಗೆ ಸೇಮ್ ಟೆಕ್ಎಂ ಅಲ್ಲಿ ನಿಮಗೆ ಅಪ್ ಟ್ರೆಂಡ್ ಅಲ್ಲಿ 6740 ರೂಪಾಯಿ ಪ್ರಾಫಿಟ್ ಆಗಿದೆ. ಓವರ್ ಆಲ್ ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ 5000 ಬಟ್ ಸ್ಲಿಪೇಜಸ್ ಕಾರಣದಿಂದ 6740 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನ ಬುಕ್ ಮಾಡಿರುತ್ತೆ ಸ್ನೇಹಿತರೆ. ಇಂದು ಟೆಕ್ಎಂ ಅಲ್ಲಿ HCL ಟೆಕ್ ಅಲ್ಲಿ ನೋಡಿ ಎಸ್ ಎಲ್ ಇಟ್ ಆಗಿದೆ. ನೆಕ್ಸ್ಟ್ ನಿಮಗೆ LT ಅಲ್ಲಿ ಕೂಡ ಎಸ್ ಎಲ್ ಇಟ್ ಆಗಿದೆ. ನೆಕ್ಸ್ಟ್ ICICI ಬ್ಯಾಂಕ್ ಅಲ್ಲಿ ಕೂಡ ನಿಮಗೆ ಇಂದು ಎಸ್ ಎಲ್ ಇಟ್ ಆಗಿದೆ 6th ಮಾರ್ಚ್ಗೆ. ಓವರ್ ಆಲ್ ನೋಡಿ ಇಂದು 6th ಮಾರ್ಚ್ಗೆ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ಸ್ ಅಲ್ಲಿ ನಿಫ್ಟಿ 50 ಸ್ಟಾಕ್ಸ್ ಏನಿದೆ ಆ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ಸ್ ಅಲ್ಲಿ 4 ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ. 4 ಸ್ಟಾಕ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು 2 ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿದೆ, 2 ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿದೆ. ಟೆಕ್ಎಂ ಮತ್ತು HCL ಟೆಕ್ ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿ 1 ಸ್ಟಾಕ್ ನಿಮಗೆ ಟಾರ್ಗೆಟ್ ಇಟ್ ಆಗಿ 1 ಸ್ಟಾಕ್ ನಿಮಗೆ ಎಸ್ ಎಲ್ ಇಟ್ ಆಗಿದೆ ಅಪ್ ಟ್ರೆಂಡ್ ಅಲ್ಲಿ. ಡೌನ್ ಟ್ರೆಂಡ್ ಅಲ್ಲಿ LT ಮತ್ತು ICICI ಬ್ಯಾಂಕ್ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ತಗೊಂಡಿದೆ. ಈ ತರ ಆದಾಗ ಈ 2 ಸ್ಟಾಕ್ ನಿಮಗೆ ಎಸ್ ಎಲ್ ಇಟ್ ಆಗಿದೆ. ಓವರ್ ಆಲ್ ಇಂದು 347 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. 347 ರೂಪೀಸ್ ಲಾಸ್ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ನಮ್ಮೊಬ್ರು ಕ್ಲೈಂಟ್ ಲೈವ್ ರಿಪೋರ್ಟ್ ಮುಖಾಂತರ ತಿಳಿಸ್ತಾ ಇದ್ದೇನೆ, ನಾಟ್ ಆನ್ ಪೇಪರ್ ಟ್ರೇಡಿಂಗ್ ರಿಪೋರ್ಟ್ ಫ್ರೆಂಡ್ಸ್. ಕ್ಲೈಂಟ್ ಲೈವ್ ರಿಪೋರ್ಟ್ ಮುಖಾಂತರ ತಿಳಿಸ್ತಾ ಇದ್ದೇನೆ. ತಾವು ಕೂಡ ಈ ಒಂದು ಸ್ಟಾರ್ಟ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಒಂದು ಟ್ರೇಡರ್ ಅಕೌಂಟ್ ಯಾವ ರೀತಿ ಈ ಒಂದು ನಿಫ್ಟಿ 50 ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿ ತಮ್ಮ ಒಂದು ಟ್ರೇಡರ್ ಅಕೌಂಟ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ಬಿಫೋರ್ ಡಿಪ್ಲಾಯಿಂಗ್ ಅವರ್ ಸ್ಟ್ರಾಟಜೀಸ್ ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ನಿಮಗೆ ಬೇರೆ ಕ್ಲೈಂಟ್ಸ್ ನಿಮಗೆ ಲೈವ್ ರಿಪೋರ್ಟ್ಸ್ ಇದೆ ನೋಡಿ. ಇನ್ ದಿಸ್ ಟ್ರೇಡ್ ಅಂಡ್ ಆಲ್ಬಿಟ್ರೇಟಿವ್ ಪ್ಲಾಟ್ಫಾರ್ಮ್ ಲೈವ್ ಅಟೋ ಮೀನ್ಸ್ ರಿಯಲ್ ಟ್ರೇಡಿಂಗ್ ಫ್ರೆಂಡ್ಸ್, ನಾಟ್ ಎ ಪೇಪರ್ ಟ್ರೇಡಿಂಗ್ ರಿಪೋರ್ಟ್. ನೋಡಿ ಇವ್ರದ್ದು ಕೂಡ ಲೈವ್ ರಿಪೋರ್ಟ್ ಸ್ನೇಹಿತರೆ. ಇದು ನೋಡಿ ಇಂದು 4 ಸ್ಟಾಕ್ಸ್ ಸೆಲೆಕ್ಟ್ ಆಗಿದೆ. 4 ಮಾತ್ರ ನಿಮಗೆ ನಿಫ್ಟಿ 50 ಸ್ಟಾಕ್ಸ್ ಲಿಸ್ಟ್ ಅಲ್ಲಿ 4 ಸ್ಟಾಕ್ಸ್ ಸೆಲೆಕ್ಟ್ ಹಾಕೊಂಡು 3 ಸ್ಟಾಕ್ಸ್ ನಿಮಗೆ ಎಸ್ ಎಲ್